ಸ್ನೇಹಿತರೆ, ಮಲೆನಾಡಿನ ದೇವರೊಂದು ವಿಜಯಪುರ ಜಿಲ್ಲೆಯಲ್ಲಿ ಬಂದು ನೆಲೆಸಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, ನಂಬಲೇಬೇಕು. ನಾವು ಇವತ್ತು ಕರೆದುಕೊಂಡು ಹೋಗ್ತಾ ಇರೋದು ಅಂತ ಒಂದು ಸ್ಥಳಕ್ಕೆ. ವಿಜಯಪುರ ಜಿಲ್ಲೆಯಿಂದ ಸುಮಾರು 45 ಕಿಲೋಮೀಟರ್ ದೂರದ ಈ ಗ್ರಾಮದಲ್ಲಿ ಮಲೆನಾಡಿನ ದೇವರು ಬಂದು ನೆಲೆಸಿರುವ ಕಥೆ ನಿಮಗೆ ತೋರಿಸ್ತೀನಿ, ಬನ್ನಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಹೆಂಗದ್ರಿಪ್ಪ ಎಲ್ಲರೂ? ನಾವು ಇವತ್ತು ವಿಜಯಪುರದಿಂದ 40 ಕಿಲೋಮೀಟರ್ ದೂರದಲ್ಲಿರುವ ಹಿರೇರೂಗಿಗೆ ಬಂದಿದ್ದೀವಿ. ಇಲ್ಲಿ ಏನಪ್ಪ ವಿಶೇಷ ಅಂದರೆ, ನಾವು ಇಲ್ಲಿರುವ ಶ್ರೀ ಜಟ್ಟಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ಮಹಿಮೆ, ಇಲ್ಲಿನ ಮಹಾತ್ಮೆ ಏನು ಅಂತಕ್ಕಂಥದ್ದನ್ನು ನೋಡೋಣ, ಬನ್ನಿ. ಸ್ನೇಹಿತರೆ, ನಾವಿವತ್ತು ಇಲ್ಲಿ ಸ್ಥಳೀಯರಾದ ಪೂಜಾರಿಗಳಾದ ನಿಮ್ಮ ಹೆಸರು ಬಾಬು ಪೂಜಾರಿ, ಇಲ್ಲಿ ಸ್ಥಳೀಯರಾದ ಬಾಬು ಪೂಜಾರಿ ಅವರ ಜೊತೆಗಿದ್ದೀವಿ. ಈ ದೇವಸ್ಥಾನದ ಇತಿಹಾಸ ಬಗ್ಗೆ ಇವರು ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಇದು ಯಾವಾಗ ಇಲ್ಲಿ ಗುಡಿ ನಿರ್ಮಾಣ ಆಯಿತು? ಏನು ಇದು ಭಾಳ ಹಿಂದಿನಿಂದದು ಅದ ಇದು. ಅವ್ರೆಲ್ಲ 12ನೇ ಶತಮಾನದಿಂದ ಅವಾದ ಕಡೆ ಮುಂಚೆ ಹಿಂದಿನ ಹಿಡಿದು ಅದ ಇದು. ಅವಾಗ ಹಿರನಿಂಗ ಚಿಕ್ಕನಿಂಗತ್ತ ಮುತ್ಯ ಇಲ್ಲಿ ಸೇವಾ ಮಾಡ್ತಿದ್ರು. ಹಾಂ ರೀ, ನಮ್ಮ ಅಜ್ಜ ಮುತ್ಯಗಳು. ನಿಮ್ಮ ವಂಶಜರು? ಅವ್ರು ನಮ್ಮ ವಂಶಸ್ಥರು. ಅವ್ರು ಇಬ್ರು ಮುತ್ಯಗಳು ರೀ. ಹಾಂ ರೀ, ಅವರು ಸೇವಾ ಮಾಡ್ತಿರು. ಇದು ಜಟ್ಟಿಂಗೇಶ್ವರ ಇವರು ಮಲ್ನಾಡದಿಂದ ಬಂದ ದೇವ್ರು ಇದು. ವ್ಯಾಪಾರಸ್ಥರ ಜೊತೆ ಒಂದು ಪಾವುಗಲ್ಲ ಹಾಕಿಸಂದೆ ಅವ್ರ ಹತ್ರ ಬಂದವ. ಬಂದು ಅವ್ರು ಮಾರಾಟ ಮಾಡ್ಕೋತ ಅವ್ರದಾಗ ಅವ್ರಿಗೆ ಭಯಂಕರ ಈ ಕಲ್ಲಿನಿಂದ ಅನುಕೂಲ ಆಯ್ತು. ಕಾಟ ಕರೆಕ್ಟೇ ಆಲಕತ್ತದು. ಆದ್ರೆ ಅವ್ರ ಕಲ್ಲಿಗೆ ಇವ್ರ ಕಲ್ಲಿಗೆ ಭಾಳ ವ್ಯತ್ಯಾಸ ಆಲಕತ್ತದು. ಅವ್ರು ಬಂದು ಅಲ್ಲಿಂದ ಬಿಜಾಪುರಕ್ಕೆ ಬಂದ ಕಿಸೇನೆ ಒಬ್ರು ಮಾಲಕನ ಬಲ್ಲಿ ಒಯ್ದು ಮಾಲ್ ಕೊಟ್ರು. ಮಾಲ್ ಕೊಡೋಣ ಅದು ಮಾಲ್ ಕಡಿಮೆ ಹೊಡತು. ತೂಕದ ಕಲ್ಲಾಗಿ ಬಂದವ್ರು. ತೂಕದ ಕಲ್ಲಾಗಿ ಬಂದವರು. ಅದಕ್ಕೆ ನಮಗೆ ಇದು ಲಾಸ್ ಮಾಡಿದೀನಿ ಅಂದ, ಇಲ್ರಿ ಇದೇ ಕಲ್ಲೇ ಕೊಟ್ಟಿನಿ ಅಂತ ಹೇಳ್ದವ. ಅದು ಅವ್ರಿಗೆ ಅವ್ರ ಒಕ್ಕವಾದಾಗಿ ಕಲ್ಲೇ ಬ್ಯಾಡ ಅಂತಂದು ಒಂದು ತುಂಬಿದ ಬಾಯಾಗ ಒಯ್ದು ಒಗದು ಬಿಟ್ರು. ಮತ್ತು ಅವ್ರ ಜೊತೆನೇ ಬಂದ. ಮತ್ತು ಅವ್ರ ಜೊತೆನೇ ಬಂದ. ಅಲ್ಲಿಂದ ಬಂದು ವಿಜಯಪುರಕ್ಕೆ ಬಂದು ಅವ್ರು ಕೈ ಬಿಟ್ರು. ಬಿಜಾಪುರದಾಗ ಬಂದು ಕೈ ಬಿಟ್ರು. ಅಲ್ಲಿ ಬಿಜಾಪುರದಾಗ ಬಂದ ಕಿಸಿಂದೆ ಅಲ್ಲಿ ಸುತ್ತೆಲ್ಲ ಸಾಲಕ್ಕಿ ದೀಪ ತಂದು ಉರಿತಿದ್ರು. ಕ್ವಾಟಿಗೆ ಹೊಡಿ ಮ್ಯಾಗ ಸಾಲಕ್ಕಿ ದೀಪ ಉರಿತಿದ್ದು. ಆ ಟೈಮದೊಳಗೆ ಅಲ್ಲಿ ವಿಜಯಪುರದೊಳಗೆ ಒಂದು ದೊಡ್ಡ ರೋಗ ಉತ್ಪತ್ತಿ ಮಾಡದವ ಆ ಪಟ್ಟಣದಾಗ. ಜಟ್ಟಿಂಗೇಶ್ವರ ಅಲ್ಲಿಂದ ಬ್ಯಾನಿ ಬೀಳಕತ್ತ. ಆ ಟೈಮ್ದೊಳಗೆ ಅದು ಏನಾಯ್ತಪ್ಪ ಅಂದ್ರೆ ತೊರವಿ ಲಕ್ಕವನ ಬಲ್ಲಿ ಹೋದ್ರ ಊರಾರ ಮುಖಂಡರು ಕೂಡಿಕಿಸಿಂದೆ. ತೊರವಿ ಲಕ್ಕವನ ಬಲ್ಲಿ ಹೋಗಿ ಅಲ್ಲಿ ತೊರವಿ ಲೊಕ್ಕ ದೇವ್ರು ಕೊಡೋದು. ಹಿಂಗೆ ಮಲ್ನಾಡದಿಂದ ದೇವ್ರು ಬಂದದ, ಆ ದೇವ್ರಿಗೆ ಕಾಯಿ ಬಾನ ಮಾಡ್ರಿ, ಅವಾಗ ನಿಮಗೆ ರೋಗ ನಿವಾರಣೆ ಆಗ್ತದೆ ಅಂತ ಹೇಳೋಣ. ಆ ದೇವ್ರಿಗೆ ಕಾಯಿ ಬಾನ ಮಾಡಿ ಕಿಸಿಂದ ಅಲ್ಲಿದು ಬಿಜಾಪುರದಿಂದ ಬಂದು ಹತ್ತರ್ಗ ಗ್ರಾಮಕ್ಕೆ ಬಂದ. ಹತ್ತರ್ಗ ಗ್ರಾಮಕ್ಕೆ ಬಂದ. ನಾವು ಬಿಜಾಪುರದಿಂದ ಬರೋ ಹತ್ತದಲ್ಲ, ಆ ಹತ್ತರ್ಗ ಗ್ರಾಮಕ್ಕೆ ಬಂದ. ಅಲ್ಲಿದಿಂದ ಇಲ್ಲಿ ಇದಕ್ಕೆ ಹೋದವ. ಎಲ್ಲಿ ತಾಂಬಕ್ಕೆ ಬಂದ. ಅಲ್ಲಿ ಕಳಿಸಿದ್ದತ್ತಂದ ದೇವ್ರಿತ್ತು ಮೊದಲು ಮೂಲತಃ. ಅವನ್ ಜಾಗ ಕೇಳದ, ನನಗೆ ಇರ್ಲಿಕ್ಕೆ ಸ್ಥಾನ ಕೊಡು ಅಂದ. ಇಲ್ಲಪ್ಪ ಇಲ್ಲಿ ನಿನಗೆ ಜಾಗ ಇಲ್ಲ ಅಂದಾಗ ಅಲ್ಲಿಗೆ ಅವ ಏನು ಮಾಡ್ದ, ಚಟ್ಟನೆ ಚೀರಿ ತಲೆ ಮ್ಯಾಗ ಕಾಲು ಕೊಟ್ಟು ಕಿಸಿಂದ ಅಲ್ಲಿದು ಬಂದ. ಅವ ಕಳಿಸಿದ್ದ ಹೋಗಿ ನೆಲಮಳ ಸಿದ್ಧತ್ತಂದಾಗೇನ. ನೆಲಮಳ ಸಿದ್ಧ ಅಂತ ಹಿಂದೆ ಹಿರಿಯರು ಹೇಳಿದ್ದಿದ್ದು. ಅಲ್ಲಿ ಬಂದು ಇಲ್ಲಿ ರೂಗಿ ಗ್ರಾಮಕ್ಕೆ ಬಂದ. ರೂಗಿ ಗ್ರಾಮಕ್ಕೆ ಬಂದ. ಇಲ್ಲಿ ಮ್ಯಾಗ ಬಂದು ಹಿಂದೆ ಹಿರನಿಂಗ ಚಿಕ್ಕನಿಂಗ ಏನು ಮುತ್ತೇನ ಬೀರ ದೇವರು ಪೂಜಾರಿಗಳು ಸೇವಾ ಮಾಡ್ತಿದ್ರು. ನಸ್ಕಿನ 3 ಗಂಟೆಗೆ ಹೋಗಿ ಕಿಸಿಂದ ಅಲ್ಲಿ ಶೀತಾಳ ತಂದು ಮುತ್ಯಾಗ ದೇವ್ರು ಇದು ಶೀತಾಳ ಮಾಡ್ತಿದ್ರು. ಶೀತಾಳ ಅಂದ್ರೆ ನೀರು. ಶೀತಾಳ ನೀರು ತಂದು ಕಿಸಿಂದ ಮಜ್ಜಲ್ ಮಾಡ್ತಿದ್ರು. ಅವನಿಗೆ ದೇವ್ರು ಎರಿಕೆ ಮಾಡ್ತಿದ್ರು, ಶುದ್ಧ ಮಾಡ್ತಿದ್ರು. ಆ ಟೈಮದೊಳಗೆ ಅಲ್ಲಿಂದ ಇವ ಜಟ್ಟಿಂಗೇಶ್ವರ ಬಂದ ಕಿಸಿಂದೆ, ಅಲ್ಲಪ್ಪ ನಿಮ್ಮ ಗುರುವಿಗೆ ಕೇಳ್ರಿ, ನನಗೆ ಒಂದು ಸ್ಥಾನ ಕೊಡ್ರಿ ಅಲ್ಲಿ ನನಗೆ ಇರ್ಲಿಕ್ಕೆ ಅಂತ ಕೇಳಿದಾಗ, ಆಯ್ತು ನಾನು ಗುರುವಿಗೆ ಬಂದು ಕೇಳ್ಕೊಂಡು ಬಂದು ಹೇಳ್ತೇವೆ ಅಂತ ಹೇಳಿದ್ರು. ಇಲ್ಲಿ ಯಾರು ಬೀರ ದೇವ್ರಿಗೆ ಬಂದು ನಮ್ಮ ಗುರುವಿಗೆ ಬಂದು ನಿನಗೆ ಕೇಳ್ಕೊಂಡು ಹೇಳ್ತೇವಪ್ಪ. ಬಂದು ಬೀರ ದೇವ್ರಿಗೆ ಬಂದು ಕೇಳ್ಕೊಂಡು ಹೇಳ್ತೇವೆ ಅಂತೇಳಿ ಜಟ್ಟಿಂಗೇಶ್ವರ ಹೇಳಿದ್ರು. ಅವಾಗ ಜಟ್ಟಿಂಗೇಶ್ವರ ಮುತ್ಯಾಗ ಹೇಳಿ ಬಂದ್ರು. ಬರುತ್ತಾನ ಮುತ್ಯಾಗ ಚಿಕ್ಕನಿಂಗ ಹಿರನಿಂಗ ಮುತ್ಯಾಗಳು ಬೀರ ದೇವ್ರಿಗೆ ಸೇವಾ ಮಾಡ್ತಿರು. ಬೀರ ದೇವ್ರಿಗೆ ಕೇಳಿದ್ರು ಅವರು, ಅಪ್ಪ ಇದು ಅವ ಕೆಟ್ಟ ಕಿಡಿಗೇಡಿ ದೇವ್ರದ, ಆ ದೇವ್ರಿಗೆ ಇಲ್ಲಿ ಜಾಗ ಕೊಡೋಣ ಬ್ಯಾಡ್ರಿ ಅಂತ ಹೇಳ್ದ. ಆಯ್ತು ಗುರುವೇ ಅಂದ ಕೇಸಿಂದ ಮತ್ತೆ ಅವ್ರು ಕುರಿ ಮೈಸೂರಿಗೆ ಹೋದ್ರು. ಮತ್ತೆ ಬೆಳಗಿನ ಜಾವಕ್ಕೆ 3 ಗಂಟೆಗೆ ಹೋಗೋ ಟೈಮ್ದಾಗ ಮತ್ತೆ ತೆರಿ ಹೊಡೆದು ನೀರು ತುಂಬಿ ಮ್ಯಾಗ ಬರ್ತಿದ್ರು. ಮತ್ತೆ ಗ್ಯಾಸ್ ಹಸದಂಗೆ ಬೆಳಕಾಯ್ತು. ಅಪ್ಪ ಏನ ಹೋಗಿಲ್ಲ ಇವ ಇಲ್ಲೇ ಅದಾನಲ್ಲ ಅಂದ. ಯಾಕೋ ಏನಂದಿ ನೀನು ಗುರುವಿಗೆ ಅಂತ ಕೇಳ್ದವ.
ಯಪ್ಪ ನಾವು ತರಕಾರಿ ಕೇಳಿಲ್ಲಪ್ಪ ಅಂತ ಹೇಳಿದ್ರು. ಆಯ್ತು ಕೇಳ್ಕೊಂಡ್ ಬಂದು ಏನಂಬುದು ಹೇಳತ್ ಹೇಳಿದ್ರೆ ಆಯ್ತು ಯಾಕಾಗಲ್ಲಕ್ಕೆಪ್ಪ ಅಂತಂದ್ಯಪ್ಪ ಅವ ಹೋಗಿಲ್ಲ ಜಟ್ಟಿಂಗ್ರ ಇನ್ನ ಇಲ್ಲೇ ಅದ ನಮ್ಮ ಮಲ್ಲಾಡ ದೇವ್ರ ಅಂದಾಗ ಕೆಟ್ಟ ಅವ ಕಿಡಿಗಿಡ ಅದಾನ ಅವನಿಗೆ ಜಾಗ ಕೊಡೋಣ ಬೇಡ ಹೋಗಿರ್ತಾನೆ ನೀನು ಹೋರಿ ಅಂತ ಹೇಳ್ದವ್. ಆ ಟೈಮದೊಳಗೆ ಅಲ್ಲಿಂದ ಮತ್ತೆ ಕುರಿ ಮೈಸೂರಿಗೆ ಹೋದ್ರು. ಕುರಿ ಮೈಸೂರಿಗೆ ಹೋಗೋ ಟೈಮ್ದಾಗ ಮತ್ತೆ ಮುಂಜಾನೆ ಬೆಳಗಿನ ಜಾವಕ್ಕೆ ಹೋಗ್ತಿದ್ರು. ಹೋಗಿ ಬಾಗಿ ನೀರು ತುಂಬಿ ಕಿಸಿನ ಮ್ಯಾಗ ಬರೋ ಟೈಮ್ದಾಗ ಮುಗುಲಿಗೆ ನೆಲಕ್ಕೆ ಏಕಾಂತರ ಆಗಿಬಿಟ್ಟ. ಏನಂದೋ ನಿನ್ನ ಗುರುವ ಅಂತ ಕೇಳ್ದ. ಯಪ್ಪ ಅವರು ಥಂಡಗಾಗಿ ಗಾಬರಿ ಹಾಕಿ ಕಿಸಿಂದಪ್ಪ ನಿನಗ ಒಂದು ಚೆರಿಗೆ ನೀರು ಹಾಕಿ 1-2 ಹೂವು ಹಿಡಿತೇವು ಮತ್ತು ಅವನಿಗೆ ಒಂದು ಚೆರಿಗೆ ನೀರು ಹಾಕಿ 2 ಹೂವು ಹಿಡಿತೇವೆ ಗುರುವೆ ನಡಿ ಅಂದ ಕಿಸಿ ಕರ್ಕೊಂಡು ಬಂದರು. ಅವಾಗ ಸಣ್ಣ ಗುಡಿ ಇತ್ತು. ಅವಾಗ ಸಣ್ಣ ಗುಡಿ ಟೈಮ್ದಾಗ ಪೂರಾ ಹುತ್ತಿ ಏರಿಸಿಬಿಟ್ಟವು ಬೀರದೇವ್ರ. ಊರಾಗ ಪ್ರಮುಖರಿಗೆ ಕೂಡ್ಸಿದ್ರು. ಮಲ್ನಾಡ ಗೂಳಿ ಬಂದದ, ದೇವ್ರು ಬಂದದ ಮತ್ತು ಕುಲಕರ್ಣಿಯವ್ರಿಗೆ ರೈತರಿಗೆ ಗೌಡರಿಗೆ ಕೂಡಿಸಿದ ಮ್ಯಾಗ ಅವಾಗ ಕಾಯಿ ಬಾನ ತೊಗೊಂಡು ಕಿಸಿನ ಗುರುವಿಗೆ ಬಂದರು. ಈ ಹುತ್ತ ಕಡಿಬೇಕಾದ್ರೆ ಹೆಂಗೆ ಮಾಡ್ಬೇಕು ಅಂದಾಗ ಅಲ್ಲಿಂದ 700 ಪಲ್ಲಕ್ಕಿ ಕೂಡಿಸ್ಬೇಕು, 700 ಡೊಳ್ಳು ಕೂಡಿಸ್ಬೇಕು, 700 ಪಲ್ಲಕ್ಕಿ, 7 ಊರು ಪಲ್ಲಕ್ಕಿ, 700 ಪಲ್ಲಕ್ಕಿ, 700 ಡೊಳ್ಳ ಮತ್ತು ಹಂಜಿಗೆ ಈರಗ ಅಂಜುಟಿಗೆ ಈರಗ ಭಂಡಾರ ಕೊಡ್ಬೇಕು. ಅವ ಹ್ಯಾಂಗ ಅಲ್ಲಗೆ ಹೊಡಿತಿರ್ತಾನ ಹಂಗೆ ಹುತ್ತ ಕಡದ ಇದು ಆಗ್ತದಂದ ಆಯ್ತಪ್ಪ ಅಂತಂದು ಕಿಸಿಂದ ಹೇಳಿದಾಗ ಈ ಎಲ್ಲ ದೇವ್ರು ಸುತ್ತ ಹಳ್ಳಿ ಎಲ್ಲ ಶನಿವಾರ ದಿನ ಹಬ್ಬ ಇಟ್ಕೊಂಡ್ರು. ಶನಿವಾರ ಸಂಜೆಗೆ ದೇವ್ರು ಬರ್ಬೇಕು, ಐತಾರ ದಿನ ಹೂನಾಗಿರ್ಬೇಕು, ಸೋಮವಾರ ದಿನ ಕಡಿಗೆ ಆಗ್ಬೇಕಂತ ಎಲ್ಲ ದೇವ್ರುಗಳು ಭಂಡಾರ ಹಿಡಿದ್ರು. ಅವ ಅಂಜುಟಿಗೆ ಈರ ಹೆಂಗ ಬಂದ ಅಲ್ಲಗ ಮೈ ತುಂಬಿ ಕಿಸಿ ಮೈಯಾಗ ದೇವ್ರು ಉಗ್ರ ಬಂದ ಅಲ್ಲಗ ಹೊಡ್ಲಿಕ್ಕತ್ತ. ಅವಾಗ ಹುತ್ತ ಕಡದ ಬೀಳಕತ್ತು. ಅವಾಗ ದೇವ್ರು ಹುಲಕ್ಕ ಜಟ್ಟಿಂಗೇಶ್ವರ ಒಳಗೆ ಹುಲಕ್ಕ ಅವಾಗ ನಂದು ಇರುದ ಹಂಗಾಗಿ ಎಷ್ಟು ಸಣ್ಣ ಊರಪ್ಪ, ಊರ ಕಡೆ ಬೆಣ್ಣು ಮಾಡಿ ನಿಂದ್ರು. ಮತ್ತೇನು ರಾಕ್ಷಿ ದಿಕ್ಕಿ ಮಾರಿ ಮಾಡಿ ನಿಂದ್ರ ತಂದ ಕಿಸಿಂದೆ ಹೇಳ್ದವ ಬೀರದೇವ್ರ. ಅವಾಗ ಸುರುವಿನ ಬಾನ ಏನು ಬರ್ತದ ಅಟ್ಟು ಎಲ್ಲ ಬೀರದೇವ್ರಿಗೆ. ನಾಳಾಗ ಹವಳಿ ಬಿಡ್ತೀನಿ ಯಾವ್ದಂದ್ರೆ ಯಾವ್ರು ದೇವ್ರಂದ್ರೆ ಉಗಿ ಜಟ್ಟಿಂಗ್ರ ಎಣಿಸ್ಕೋತೀನಿ ಅಂತ ನಂಗೆ ಹೇಳಿಬಿಟ್ಟ. ಈಗ ಏನು ಬಂದು ನೈವೇದ್ಯ ಎಲ್ಲ ಮೊದಲು ಬೀರ ದೇವ್ರಿಗೆ ಮಾಡ್ತೇವೆ. ಬೀರ ದೇವ್ರಿಗೆ ಇಲ್ಲಿ ಇರುವಂತದ ಅಲ್ಲಿ ಒಳಗ ಯಾವ ಇದು ದೇವ್ರದ್ರಿ ಒಳಗಿರುವಂತದ್ದು ಅವು ಬೀರ ದೇವ್ರಿ. ಒಳಗಿರೋದು ಬೀರ ದೇವ್ರು. ಜಟ್ಟಿಂಗೇಶ್ವರ ಇರೋದು ಎಲ್ರಿ ಆ ಈಚೆಗಡೆ ಸೈಡ್ ಏನದ ಮಗ್ಲು ಬೀರ ದೇವರು ಜಟ್ಟಿಂಗೇಶ್ವರ ಒಂದೇ ಗುಡಿ ಒಳಗದ. ಒಂದೇ ಗುಡಿ ಒಳಗದ. ಇಲ್ಲಿ ಸಣ್ಣ 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 ಗುಡಿಗಳು ಅವ್ರೆಲ್ಲ ಮುತ್ತೆಗಳು ಇವ್ರು ಏನದಾರಲ್ಲ ಲಿಂಗಪ್ಪ ಮುತ್ತೆ ತಂದ ಕಿಸಿ 100 ವರ್ಷದ ಸುದ್ದಿ ಹೇಳ್ಯಾರ್ರಿ. ಇಲ್ಲೆಲ್ಲ ಇಲ್ಲಿ ಅಂದ್ರೆ ಇಲ್ಲಿ ಪೂಜೆ ಮಾಡ್ತಿರ್ಕಂತ ಶಿಲೆ ಹೊತ್ತ ಜಡಿ ಬಿಟ್ಟು ಸಿದ್ರು ಇಲ್ಲಿ ಇದು ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬೀರ ದೇವ್ರದ್ದು ಮತ್ತು ಜಟ್ಟಿಂಗೇಶ್ವರದ್ದು ಪೂಜೆ ಮಾಡ್ಕೊಂಡು ಇದ್ದವರು ನೋಡಿದ್ರಲ್ಲ ಸ್ನೇಹಿತರೆ. ಇದಾಗಿತ್ತು ಬೀರ ದೇವರು ಮತ್ತೆ ಶ್ರೀ ಜಟ್ಟಿಂಗೇಶ್ವರರ ಒಂದು ಕತೆ. ಜಟ್ಟಿಂಗೇಶ್ವರರು ಹೇಗೆ ಬಂದು ಈ ರೂಗಿ ಗ್ರಾಮದಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದನ್ನು ನಮಗೆ ತುಂಬ ಸುಲಭವಾಗಿ ನೀಟಾಗಿ ಹೇಳಿಕೊಟ್ರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಆದಷ್ಟು ಈ ದೇವಾಲಯಗಳನ್ನು ನೋಡೋ ಸಂಸ್ಕೃತಿ ಜಾಸ್ತಿ ಆಗಲಿ. ಬಂದು ಈ ದೇವಸ್ಥಾನಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೇವೆ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.